ನಮಸ್ಕಾರ ಸ್ನೇಹಿತರೆ, ನಾನು ಶರತ್ ಬೋಪಣ, ಕರ್ನಾಟಕ ಟಿವಿಗೆ ಸ್ವಾಗತ. ಸ್ನೇಹಿತರೆ, ದೆಹಲಿಯ ರಾಜಕೀಯ ಅಂಗಳದಲ್ಲಿ ಈಗ ಕರ್ನಾಟಕದ ಸದ್ದು ಜೋರಾಗಿದೆ. ಪಕ್ಷ ಭೇದ ಮರೆತು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಪಕ್ಕಕ್ಕಿಟ್ಬಿಟ್ಟು ರಾಜ್ಯದ ಹಿತಕ್ಕಾಗಿ ಎಲ್ಲಾ ಪಕ್ಷಗಳ ಸಂಸದರು ಈಗ ಒಂದೇ ಸೂರಿನಡಿ ಅಂದ್ರೆ ಅಂಡರ್ ಸಿಂಗಲ್ ರೂಫ್ ಎಲ್ಲರೂ ಸೇರ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ನೋಡೋದಕ್ಕೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಹಂಗ್ ಕಚ್ಚಾಡ್ಕೊಂಡಿರ್ತಾರೆ. ಹೌದು, ಇದೆಲ್ಲವನ್ನ ಕಾರಣಕರ್ತರು ಒಬ್ರೆ, ದ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್. ರಾಜ್ಯದ ಹೊಸ ಸಿಎಂ ಡಿ.ಕೆ. ಶಿವಕುಮಾರ್. ಸುಮ್ನೆ ಟ್ರಬಲ್ ಶೂಟರ್ ಅಂತ ಕರೀತಾರ? ಚಾನ್ಸೇ ಇಲ್ಲ. ಕಂಪ್ಯಾರಿಸನ್ ಅಲ್ಲ, ಮುಂಚೆ ಸಿದ್ದರಾಮಯ್ಯನವರು ಈ ತರ ಕೆಲ್ಸಗಳಿಗೆ ಹೋಗ್ತಿರ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಈಗ ಕೇಂದ್ರ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳಿಗೂ ಹೋಗ್ತಾರೆ. ಬಿಜೆಪಿ ನಾಯಕರ ಜೊತೆ ಚೆನ್ನಾಗಿದ್ದಾರೆ. ಎಸ್, ಅದಕ್ಕೆ ಟ್ರಬಲ್ ಶೂಟರ್ ಅಂತ ಹೇಳೋದು. ಹೌದು, ನವದೆಹಲಿಯಲ್ಲಿ ಕರ್ನಾಟಕದ ಸಂಸದರೊಂದಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ನಡೆಸಿದ ಮಹತ್ವದ ಸಭೆ ಈಗ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಈ ಸಭೆಯನ್ನ ಅಭೂತಪೂರ್ವ ಯಶಸ್ಸು ಮತ್ತು ಐತಿಹಾಸಿಕ ಅಂತಾನೆ ಬಣ್ಣಿಸಲಾಗಿದೆ. ಪ್ರತಿಪಕ್ಷದ ಬಿಜೆಪಿಯ ದಿಗ್ಗಜ ನಾಯಕರೇ ಡಿ.ಕೆ. ಶಿವಕುಮಾರ್ ಅವರ ಈ ನಡೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಯಾವುದೇ ಮುಚ್ಚು ಮರೆ ಇಲ್ಲದಂಗೆ ಹೊಗಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಈ ಮೀಟಿಂಗಿಗೆ. ಅಷ್ಟಕ್ಕೂ ದೆಹಲಿಯ ಈ ಸಭೆಯಲ್ಲಿ ನಡೆದಿದ್ದೇನು, ಯಾವೆಲ್ಲ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ರು, ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಮತ್ತು ಯೋಜನೆಗಳ ಬಗ್ಗೆ ಆದ ನಿರ್ಧಾರಗಳೇನು, ಈ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಕೊನೆವರೆಗೂ ನೋಡಿ, ಮಿಸ್ ಮಾಡ್ಬೇಡಿ. ಹೌದು, ದ ರಾಕ್ ಸಾಲಿಡ್ ಮೀಟಿಂಗ್ ದೆಹಲಿಯಲ್ಲಿ ನಡೆದಿದ್ದೇನು, ಈ ಮೀಟಿಂಗ್ ಅಲ್ಲಿ ನಡೆದಿದ್ದೇನು, ಕರ್ನಾಟಕದ ಅಭಿವೃದ್ಧಿ, ಬರ ಪರಿಹಾರ ಮತ್ತು ಕೇಂದ್ರದಲ್ಲಿ ಬಾಕಿ ಇರುವ ನೀರಾವರಿ ಯೋಜನೆಗಳ ಇಮಿಡಿಯೇಟ್ ಆಗಿ ಜಾರಿ ಆಗ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ನವದೆಹಲಿಯಲ್ಲಿ ರಾಜ್ಯವನ್ನ ಪ್ರತಿನಿಧಿಸುವ ರಾಜ್ಯಸಭೆ ಹಾಗೂ ಲೋಕಸಭೆಯ ಎಲ್ಲಾ ಸಂಸದರ ಸಭೆಯನ್ನು ಕಾಗದ ಪತ್ರಗಳ ಸಹಿತ ಆಯೋಜಿಸಿದ್ರು. ಎಸ್, ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಂದ್ರೆ ಸ್ವತಃ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಏನಂತ ಹೇಳಿದಾರೆ ಅಂದ್ರೆ, ಸ್ಟ್ರೆಂತ್ ಇನ್ ಯೂನಿಟಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಸಭೆ ಅದನ್ನ ಸಾಬೀತುಪಡಿಸಿದೆ ಅಂತ ಹೇಳಿದೆ. ಪಕ್ಷದ ಗಡಿಗಳನ್ನ ಮೀರಿ ರಾಜ್ಯದ ಪ್ರಗತಿಗಾಗಿ ಕೆಲಸ ಮಾಡುವ ಅಗತ್ಯವನ್ನ ಈ ಸಭೆ ಪುನರುಚ್ಚರಿಸಿದೆ. ಅಂದ್ರೆ ಪಕ್ಷ ಭೇದ ಭಾವ ಇದನ್ನೆಲ್ಲ ಸೈಡ್ಗಿಟ್ಬಿಟ್ಟು ಫೈನಲಿ ರಾಜ್ಯಕ್ಕೆ ಒಳಿತಾಗ್ಬೇಕು, ರಾಜ್ಯದ ಜನರಿಗೆ ಒಳಿತಾಗ್ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಸಿಎಂ ಆಫೀಸ್, ಮುಖ್ಯಮಂತ್ರಿಗಳ ಕಚೇರಿ ನೀಡಿರುವ ಅಧಿಕೃತ ಹೇಳಿಕೆ ಪ್ರಕಾರ ಈ ಸಭೆಗೆ ಎಲ್ಲಾ ರಾಜಕೀಯ ಪಕ್ಷಗಳ ಸಂಸದರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಮಾತ್ರವಲ್ಲದೆ ವಿರೋಧ ಪಕ್ಷದ ನಾಯಕರು ಸಹ ಡಿ.ಕೆ. ಶಿವಕುಮಾರ್ ಅವರ ಈ ಸಮಗ್ರ ಹಾಗೂ ಒಗ್ಗೂಡಿಸುವ ಶೈಲಿಯನ್ನ ಮುಕ್ತವಾಗಿ ಅಭಿನಂದಿಸಿದ್ದಾರೆ. ಡೆಫಿನೆಟ್ಲಿ ಯಾರಾದ್ರೂ ಮಾಡ್ಲೇಬೇಕು, ಯಾಕಂದ್ರೆ ಇದು ಇತಿಹಾಸ. ಇಲ್ಲಿ ತನಕ ಈ ತರ ಆಗಿರೋದನ್ನ ನೋಡು ಇಲ್ಲ, ಯಾರು ಕೇಳು ಇಲ್ಲ ಅನ್ಸುತ್ತೆ. ಎಸ್, ವಿರೋಧ ಪಕ್ಷಗಳ ಶ್ಲಾಘನೆ ಮತ್ತು ಪ್ರಮುಖ ನಾಯಕರ ಗೈರು. ಎಸ್, ಈ ಸಭೆಯ ವಿಶೇಷತೆ ಅಂದರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಹಾಗೂ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಅವರಂತಹ ದಿಗ್ಗಜ ನಾಯಕರು ಒಂದೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ನಾಯಕರೆಲ್ಲರೂ ಒಂದೇ ಧ್ವನಿಯಲ್ಲಿ ನಮ್ಮ ರಾಜ್ಯಕ್ಕೆ, ನಮ್ಮ ಜನರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಂಸದರು ಭಾಗವಹಿಸಿದ ಇತಿಹಾಸ ಹಾಗೂ ಇಂಥ ಸಭೆಯನ್ನ ನಾವು ಎಂದೂ ನೋಡಿಲ್ಲ. ಇದು ನಿಜಕ್ಕೂ ಒಂದು ಹೊಸ ದಾಖಲೆ ಮತ್ತು ಶ್ಲಾಘನೀಯ ಪ್ರಯತ್ನ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಎಸ್, ಸಭೆಯಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರ ಪಟ್ಟಿಯನ್ನ ಒಮ್ಮೆ ನೋಡೋದಾದ್ರೆ, ಕೇಂದ್ರ ಸಚಿವರು ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರು ಯಾರೆಲ್ಲ ಬಂದಿರು ಅಂದ್ರೆ, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ತೇಜಸ್ವಿ ಸೂರ್ಯ, ಡಾಕ್ಟರ್ ಸಿ.ಎನ್. ಮಂಜುನಾಥ್, ವಿಶೇಷ ಡಾಕ್ಟರ್ ಸಿ.ಎನ್. ಮಂಜುನಾಥ್, ಪಿ.ಸಿ. ಮೋಹನ್, ಡಾಕ್ಟರ್ ಸುಧಾಕರ್, ಬಿ.ವೈ. ರಾಘವೇಂದ್ರ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕೋಟಾ ಶ್ರೀನಿವಾಸ್ ಪೂಜಾರಿ, ಪಿ.ಸಿ. ಗದ್ದಿಗೌಡರ್. ಇನ್ನು ಕಾಂಗ್ರೆಸ್ ಲೋಕಸಭಾ ನಾಯಕರಾದ ಸಾಗರ್ ಖಂಡ್ರೆ, ನಮ್ಮ ಗೆಸ್ಟ್ MP ಅವರು ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ, ಸುನಿಲ್ ಬೋಸ್, ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಗಳು
ಪ್ರಭಾ ಮಲ್ಲಿಕಾರ್ಜುನ್, ಶ್ರೇಯಸ್ ಪಟೇಲ್, ಯದುವೀರ್ ಒಡೆಯರ್, ಮೈಸೂರಿನ ಸಂಸದರು, ನಮ್ಮ ರಾಜರು, ಹೆಮ್ಮೆ ರಾಜರು, ರಾಜ್ಯಸಭಾ ಸದಸ್ಯರು ಯಾರೆಲ್ಲ ಅಂದ್ರೆ ಸುಧಾಮೂರ್ತಿ, ಜಯರಾಮ್ ರಮೇಶ್, ಅಜಯ್ ಮಖಾನ್, ಸೈಯದ್ ನಾಸಿರ್ ಹುಸೇನ್, ನಾರಾಯಣ ಬಾಂಡಗೆ, ಎಂ ನಾಗರಾಜ್, ಮನ್ಸೂರ್ ಖಾನ್ ಮತ್ತೆ ಪವನ್ ಖೇರಾ. ನೋಡಿ, ಪ್ರಮುಖವಾಗಿ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಹೊಂದಿರುವ ನಾಯಕರು ಎಲ್ಲರೂ ರಾಜ್ಯದ ಹಿತಾಸಕ್ತಿ ಬಂದಾಗ ಒಂದ್ ಕಡೆ ಸೇರ್ಬೇಕು ಅನ್ನೋದಕ್ಕೆ ಇದು ಒಂದು ಸೂಪರ್ ಆಗಿರೋ ಒಂದು ಎಕ್ಸಾಂಪಲ್. ಇದು ಕರ್ನಾಟಕಕ್ಕೆ ಸಿಕ್ಕ ನಿಜವಾದ ಜಯ ಅಂತಾನೆ ಹೇಳ್ಬೋದು. ಹಾಗೆ ಸಭೆಯ ಮುಖ್ಯ ನಿರ್ಧಾರಗಳು ಹಾಗೂ ಏನು ಇದರ ಬೆನಿಫಿಟ್ಸ್ ಈ ಸಭೆದು ನೋಡೋದಾದ್ರೆ, ಈ ಸಭೆಯಿಂದ ರಾಜ್ಯಕ್ಕೆ ಸಿಕ್ಕಿದ ನಿಜವಾದ ಲಾಭವೇನು ಅಂತ ನೋಡೋಣ ಬನ್ನಿ. ರಾಜಕೀಯ ಮಾತುಕತೆಗಳ ಆಚೆಗೆ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಯ್ತು? ಮೊದಲನೇದಾಗಿ ಬಾಕಿ ಯೋಜನೆಗಳಿಗೆ ಜಂಟಿ ಹೋರಾಟ. ಅಂದ್ರೆ ಕೇಂದ್ರ ಸರ್ಕಾರದ ಬಳಿ ಬಾಕಿ ಇರುವ ಕರ್ನಾಟಕದ ನೀರಾವರಿ ಯೋಜನೆಗಳು ಅಂದ್ರೆ ಮೇಕೆದಾಟು, ಮಹಾದಾಯಿ, ಭದ್ರಾ ಮೇಲ್ದಂಡೆ ಹಾಗೂ ಮೂಲ ಸೌಕರ್ಯ ಯೋಜನೆಗಳ ಜಾರಿಗೆ ಎಲ್ಲಾ ಸಂಸದರು ಪಕ್ಷಭೇದ ಮರೆತು ಒಟ್ಟಾಗಿ ದೆಹಲಿಯಲ್ಲಿ ಒತ್ತಡ ಹೇರಲಿದ್ದಾರೆ. ಮತ್ತೆ ಹೇರಬೇಕು ಕೂಡ ರಾಜ್ಯದ ಒಳಿತಿಗಾಗಿ. ಎರಡನೇದು ಬರ ಪರಿಹಾರ ಮತ್ತು ಕೇಂದ್ರದ ಅನುದಾನ. ರಾಜ್ಯಕ್ಕೆ ಬರಬೇಕಾದ GST ಪಾಲು, ಬರ ಪರಿಹಾರ ನಿಧಿ ಮತ್ತು ಕೇಂದ್ರದ ವಿವಿಧ ಯೋಜನೆಗಳ ಹಣ ಬಿಡುಗಡೆಗಾಗಿ ಕೇಂದ್ರದ ಹಣಕಾಸು ಸಚಿವಾಲಯಕ್ಕೆ ಜಂಟಿ ನಿಯೋಗ ಅಥವಾ ಒಟ್ಟಾಗಿ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ. ಅಂದ್ರೆ ಫೈನಾನ್ಷಿಯಲ್ ರಿಟರ್ನ್ಸ್ ಏನೇನ್ ಬರಬೇಕು ಅದೆಲ್ಲ ಬರಬೇಕು ಅಂತ ಒಟ್ಟಿಗೆ ಎಲ್ಲ ಧ್ವನಿ ಎತ್ತಬೇಕು ಅಂತ ನಿರ್ಧರಿಸಲಾಗಿದೆ. ಜೊತೆಗೆ ಮೂರನೇದು ರಾಜ್ಯದ ಹಿತವೇ ಮೊದಲು. ಎಸ್, ಡೆಫಿನೆಟ್ಲಿ ಹೌದು. ಪಕ್ಷದ ಲೈನ್ ಏನೇ ಇರಲಿ, ಸಂಸತ್ತಿನ ಒಳಗೂ ಮತ್ತು ಹೊರಗೂ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವ ಶಪಥವನ್ನ ಎಲ್ಲ 29 ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ತೆಗೆದುಕೊಂಡಿದ್ದಾರೆ. ಈ ಮೀಟಿಂಗಿಗೆ ಯಾರ್ಯಾರು ಬಂದಿಲ್ಲ ಅಂತ ನೋಡೋಣ. ಓಕೆ, ಅಂದಹಾಗೆ ಈ ಮಹತ್ವದ ಸಭೆಗೆ ಕೆಲವು ಪ್ರಮುಖ ನಾಯಕರು ಗೈರಾಗಿದ್ರು. ಆದ್ರೆ ಅವರು ಮೊದಲೇ ಮುನ್ಸೂಚನೆ ನೀಡಿದ್ರು ಅಂತ ಮುಖ್ಯಮಂತ್ರಿಗಳ ಆಫೀಸಿಂದ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಂದಿಲ್ಲ. ಇನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಬಂದಿಲ್ಲ. ಎಸ್, ಅಫ್ಕೋರ್ಸ್ ರೀಸನ್ ಗೊತ್ತಿದೆ. ಅವರು ಈಗಷ್ಟೇ ಅವ್ರ ತಾಯಿನ ಕಳ್ಕೊಂಡಿದ್ದಾರೆ. ಬರ್ಲಿಲ್ಲ, ಅವರು ಬರಕ್ಕಾಗಿಲ್ಲ. ಹಾಗೆ AICC ಅಧ್ಯಕ್ಷ ಹಾಗೂ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿಲ್ಲ. ಹಾಗೆ ನಟ ಹಾಗೂ ಸಂಸದ ಜಗ್ಗೇಶ್ ಬರ್ಲಿಲ್ಲ. ಲಹರ್ ಸಿಂಗ್ ಮತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ತಮ್ಮ ಪೂರ್ವಾಪೇಕ್ಷಿತ ಕಾರ್ಯಕ್ರಮಗಳ ಕಾರಣದಿಂದ ಬರಕ್ಕಾಗ್ಲಿಲ್ಲ. ಆದ್ರೆ ಸಭೆಯ ಉದ್ದೇಶಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಸಂಘಟಕರಿಗೆ ತಿಳಿಸಿದ್ದಾರಂತೆ. ಈ ನಡೆ ರಾಜಕೀಯವಾಗಿ DK ಶಿವಕುಮಾರ್ ಅವರಿಗೆ ದೊಡ್ಡ ತಂತ್ರಗಾರಿಕೆ ಯಶಸ್ಸು ತಂದುಕೊಟ್ಟಿದೆ. ಡೆಫಿನೆಟ್ಲಿ, ಅದರಲ್ಲಿ ನೋ ಡೌಟ್. ಯಾಕಂದ್ರೆ ಫ್ರೆಂಡ್ಸ್ ಫ್ರಮ್ ಆಲ್ ಪಾರ್ಟಿ ಇದ್ದಾಗ ಶತ್ರುಗಳು ಕಮ್ಮಿ ಇರ್ತಾರೆ. ಜೊತೆಗೆ ಅವರು ತರುವ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಪ್ಲಾನ್ಸ್ಗೆ ವಿರೋಧಗಳು ಕೂಡ ಕಮ್ಮಿ ಇರುತ್ತೆ. ಇನ್ನು ರಾಜ್ಯದ ಅಭಿವೃದ್ಧಿಗೆ ಎಲ್ಲರನ್ನ ಒಟ್ಟುಗೂಡಿಸುವ ಸಾಮರ್ಥ್ಯ ತಮಗಿದೆ ಅಂತ ಅವರು ರಾಷ್ಟ್ರ ರಾಜಧಾನಿಯಲ್ಲಿ ನಿರೂಪಿಸಿದ್ದಾರೆ. ಎಸ್, ಒಟ್ನಲ್ಲಿ ದೆಹಲಿಯಲ್ಲಿ ನಡೆದ ಈ ಸಭೆ ಬರೀ ರಾಜಕೀಯ ಚರ್ಚೆಗೆ ಸೀಮಿತವಾಗದೆ ಕರ್ನಾಟಕದ ಹಕ್ಕುಗಳಿಗಾಗಿ ಎಲ್ಲಾ ಪಕ್ಷಗಳು ಒಂದಾಗಿ ಹೋರಾಡುವ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ. ಕೇಂದ್ರದ ಮುಂದೆ ರಾಜ್ಯದ ಧ್ವನಿ ಗಟ್ಟಿಯಾಗಿ ಕೇಳಿಸಲು ಇದು ಅತ್ಯಂತ ಅಗತ್ಯವಾಗಿತ್ತು. ಡೆಫಿನೆಟ್ಲಿ ಇದನ್ನ DK ಶಿವಕುಮಾರ್ ಅವರು ಬಿಟ್ಟು ಇನ್ಯಾರು ಮಾಡಕ್ ಚಾನ್ಸೇ ಇಲ್ಲ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಎಸ್, ಈ ಬೆಳವಣಿಗೆ ಹಾಗೂ DK ಶಿವಕುಮಾರ್ ಅವರ ಈ ಒಂದು ಮೀಟಿಂಗ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದಕ್ಕೆ ಕಮೆಂಟ್ ಮಾಡಿ. ಭಿನ್ನಾಭಿಪ್ರಾಯ ಏನೇ ಇದ್ರೂ ಬದಿಗೊಟ್ಟು ಅದನ್ನ ಈ ಸಭೆಯನ್ನ ಮಾಡಿರೋದು ತುಂಬಾ ಒಳ್ಳೆ ವಿಷಯ, ರಾಜ್ಯಕ್ಕೆ ತುಂಬಾ ಒಳ್ಳೆ ವಿಷಯ ಇದು. ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಪೊಲಿಟಿಕಲ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಬರ್ತಾ ಇರ್ತೀವಿ. ಧನ್ಯವಾದಗಳು.